ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ನೆಹರು ನಗರದಲ್ಲಿ ನಮ್ಮ ಕ್ಲಿನಿಕ್, ನಗರವಾಸಿಗಳಿಗೆ ಉಚಿತ ಆರೋಗ್ಯ ಸೇವೆ, ನಗರ ಪ್ರದೇಶದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ನಮ್ಮ ಕ್ಲಿನಿಕ್ ಎಂದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಆಸ್ಪತ್ರೆ ಆವರಣದ ಜನೌಷಧ ಕೇಂದ್ರಕ್ಕೆ ಬೀಗ, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ರಾಜ್ಯ ಸರ್ಕಾರದ ಬಡವರ ವಿರೋಧಿ ನೀತಿ ಖಂಡಿಸಿದ ಗಣೇಶ್ ಪ್ರಸಾದ್, ಮಲ್ಲಿಕಾರ್ಜುನ್ ಖರ್ಗೆ, ಮೈತ್ರಿ ಪಾಟೀಲ್. ಟಿವಿಎಸ್ನಿಂದ ಮತ್ತೊಂದು ಕೊಡುಗೆ, ಐಕ್ಯೂಬ್ ಎಲೆಕ್ಟ್ರಿಕ್ ಬೈಕ್ ಬಿಡುಗಡೆಗೊಳಿಸಿದ ಶಾಸಕರು. ತಾಲೂಕು ಆಡಳಿತದಿಂದ ಪರಿಸರ ದಿನಾಚರಣೆ, ಪ್ಲಾಸ್ಟಿಕ್ ಮಾರಕತೆ ತಿಳಿಸಿದ ವೀರೇಶ್ ಕುಮಾರ್. ಬ್ಲಾಕ್ ಕಾಂಗ್ರೆಸ್ ಮಾಧ್ಯಮ ಪ್ರತಿನಿಧಿಯಾಗಿ ಸತ್ಯನಾರಾಯಣ್ ನೇಮಕ. ಈಗ ಸುದ್ದಿಯ ವಿವರ. ನಮ್ಮ ಕ್ಲಿನಿಕ್ ತಕ್ಷಣ ಆರೋಗ್ಯ ಸೇವೆಗೆ ಪೂರಕವಾದ ಘಟಕ. ನಗರ ವ್ಯಾಪ್ತಿಯ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ನಮ್ಮ ಕ್ಲಿನಿಕ್ ಸ್ಥಾಪನೆಗೆ ಸಹಕಾರ ನೀಡಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನೆಹರು ನಗರದಲ್ಲಿ ಬುಧವಾರ ಆರೋಗ್ಯ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಕ್ಲಿನಿಕ್ ಲೋಕಾರ್ಪಣೆಗೊಳಿಸಿ ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯರಾದ ಮಧುಮಾಲತಿ, ಗಣಪತಿ ಮಂಡಗಳಲ್ಲಿ ಜಾಕೀರ್, ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ನಟರಾಜ್, ಮಲ್ಲಪ್ಪ ಇನ್ನಿತರರು ಹಾಜರಿದ್ದರು. ಅವಕಾಶ ಇದೆ. ಇದರಲ್ಲಿ ಹೆಚ್ಚಾಗಿ ಈ ರಕ್ತ ಪರೀಕ್ಷೆನೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಎಲ್ಲ ಪರೀಕ್ಷೆ ಮಾಡ್ಲಿಕ್ಕೂ ಅವಕಾಶ ಇದೆ. ಈ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಿರ್ತಾರೆ, ನರ್ಸ್ಗಳಿರ್ತಾರೆ, ಆಮೇಲೆ ಪ್ರಯೋಗಾಲಯದ ಏನು ಇರ್ತಾರೆ ಅವ್ರಿಗೆ ಏನಂತೀರಿ, ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ, ಡಿ ದರ್ಜೆ ನೌಕರರು ಇರ್ತಾರೆ. ಆಮೇಲೆ ಎಲ್ಲ ಸೌಕರ್ಯಗಳನ್ನು ಕೂಡಿರುವಂತ ಒಂದು ಆಸ್ಪತ್ರೆ ಇದು. ಇದು ಬಹಳ ಜನರಿಗೆ, ಬಡವರಿಗೆ ಅನುಕೂಲ ಆಗೋಕ್ಕೋಸ್ಕರ, ಮತ್ತೆ ನಮ್ಮ ದೊಡ್ಡ ಆಸ್ಪತ್ರೆಗೆ ಒತ್ತಡ ಕಮ್ಮಿ ಆಗೋದು ಇದರಿಂದ ಒಳ್ಳೆಯದಾಗುತ್ತೆ. ಯಾಕಂದ್ರೆ ಎಲ್ಲ ಅಲ್ಲಿಗೆ ಹೋಗೋದ್ರಿಂದ ಈ ಭಾಗದ ಸುಮಾರಷ್ಟು ಒಂದಿಷ್ಟು ವಾರ್ಡ್ಗಳಲ್ಲಿ ಏನಿದ್ದಾರೆ, 7-8 ವಾರ್ಡು, ಇವರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಲ್ಲ ಸೌಕರ್ಯ ಕೊಡ್ಲಿಕ್ಕೆ ಅವಕಾಶ ಇದೆ. ಔಷಧಿದೇ ಇದೆ, ಎಲ್ಲ ಮೆಡಿಸಿನ್ ಸಹ ಕೊಡ್ತಾರೆ. ಎಲ್ಲವನ್ನೂ ಕೊಡ್ಲಿಕ್ಕೆ ಅವಕಾಶ ಇರುವಂತದ್ದು ರಾಜ್ಯ ಸರ್ಕಾರದ ಈ ಯೋಜನೆ. ಮಾನ್ಯ ನಮ್ಮ ಆರೋಗ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಇದು. ರಾಜ್ಯದ ಅಲ್ಲಿಯ ಕೇಂದ್ರ ಮಂತ್ರಿಗಳು ಮತ್ತು ರಾಜ್ಯದ ಮಂತ್ರಿಗಳವರ ಒಂದು ಇದರಿಂದ ಇವತ್ತು ಈ ನಮ್ಮ ಕ್ಲಿನಿಕ್ ಅನ್ನ ಬಹಳ ಖುಷಿಯಿಂದ ಉದ್ಘಾಟನೆ ಮಾಡಿದ್ದೀವಿ. ಸಾರ್ವಜನಿಕರು ಇದು ಉಪಯೋಗ ಪಡ್ಕೊಳ್ಬಹುದು. ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇಷ್ಟೊಂದು ಚೆನ್ನಾಗಿ ಇದು ಬಹಳ ದಿನದಿಂದ ಮಾಡಕ್ಕೆ ಜಾಗ ಹುಡುಕಿದೀವಿ, ಜಾಗ ಸಿಗ್ಲಿಲ್ಲ. ಆ ನಂತರ ಇದೊಂದು ಜಾಗ ನೋಡಿದೀವಿ, ನೋಡಿ ಪ್ಲೇಸ್ ಚೆನ್ನಾಗಿತ್ತು. ಯಾಕಂದ್ರೆ ಬಸ್ ಇಳಿದ ತಕ್ಷಣ ಬರಕ್ಕೆ ಅವಕಾಶ ಇತ್ತು, ಅದನ್ನು ನೋಡಿದೀವಿ. ಕೊನೆಗೆ ಇಲ್ಲೊಂದು ಜಾಗ ಕೊಟ್ಟಿದ್ಮೇಲೆ ಇದೆಲ್ಲ ಚೆನ್ನಾಗಿ ಮಾಡಿಸಿದೀವಿ. ಒಂಥರ ಕ್ಲಿನಿಕ್ ತರನೇ ಮಾಡಿ, ಒಂದು ಸಣ್ಣ ಹಾಸ್ಪಿಟಲ್ ತರ ಮಾಡಿದೀವಿ. ಇದು ಆಗುತ್ತೆ. ಇದ್ರ ಜೊತೆಗೆ ಮುಂದೆ ಗೊತ್ತಲ್ಲ, ನಮ್ಮ ದೊಡ್ಡ ಆಸ್ಪತ್ರೆ ಸಹ ಅಪ್ಗ್ರೇಡ್ ಹೋಗ್ತಾ ಇದೆ. ಅದು ಆಗ್ಬಿಟ್ರೆ ಇಡೀ ಸಾಗರದಲ್ಲಿ ಹೆಲ್ತ್ ಬಗ್ಗೆ ಯಾವುದೇ ಚಿಂತನೆ ಮಾಡುವಂತದ್ದು ಇಲ್ಲ. ಸಾಮಾನ್ಯ ಜನರು ಸಹ ಇಂತ ಒಂದು ಕ್ಲಿನಿಕ್ಗೆ ಬರಬೇಕು ಅನ್ನೋದೇ ನಮ್ಮ ಕ್ಲಿನಿಕ್ ಇದು. ಬಹಳ ಒಂದು ಒಳ್ಳೆ ಕೆಲಸ ಇದು. ಯಾಕಂದ್ರೆ ಅಲ್ಲಲ್ಲೇ ಈ ತರ ಒಂದೊಂದು ಕ್ಲಿನಿಕ್ ಮಾಡಿ ಇಟ್ಬಿಟ್ರೆ ಬಹಳ ಜನ ಬಡವರಿಗೆ ಅಲ್ಲಿ ಅರ್ಜೆಂಟ್ ಹೋಗೋರು, ಜ್ವರ ಬಂದವರು, ಅವರು ಎಲ್ಲರೂ ಇಲ್ಲಿ ಬರ್ಲಿಕ್ಕೆ ಅವಕಾಶ ಇದೆ. ಇಲ್ಲಾಂದ್ರೆ ಅಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಕು. ಅಲ್ಲಿ ಸಾವಿರಾರು ಜನ ಬರ್ತಾರೆ. ನಮ್ಮ ದೊಡ್ಡ ಆಸ್ಪತ್ರೆಗೆ ದಿನ ಸಾವಿರಾರು ಜನ ಬರೋದ್ರಿಂದ ಅಲ್ಲಿ ಕಷ್ಟ ಆಗುತ್ತೆ. ಅದರಿಂದ ಇಲ್ಲಿ ಬಂದ್ರೆ ನಮ್ಗೆ ಆ ಆಸ್ಪತ್ರೆ ಒತ್ತಡ ಸ್ವಲ್ಪ ಕಮ್ಮಿ ಆಗುತ್ತೆ. ಇಷ್ಟು ಮಾಡ್ಬೋದು. ಇದು ಸಾಗರದ ನಗರದ ಜನರಿಗೆ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂತ ಇದು ನಮ್ಮ ಕ್ಲಿನಿಕ್. ಅಂದ್ರೆ ಸಿಟಿ ಜನರಿಗೆ ಮಾತ್ರ ಇರೋದು, ಮತ್ತು ರೂರಲ್ ಜನರಿಗೆಲ್ಲ ಇಲ್ಲ. ಅವರಿಗಾಗಿ ಮಾಡಿರುವಂತಹ ಹೊಸ ಒಂದು ರಾಜ್ಯ ಸರ್ಕಾರದ ಒಂದು ಯೋಜನೆ. ಇದರಲ್ಲಿ ಈ ಕಟ್ಟಡದಲ್ಲಿ ಏನೇನ್ ಬರುತ್ತೆ ಅಂದ್ರೆ ನೋಡಿ, ನಮ್ಮ ಕ್ಲಿನಿಕ್ ಅಲ್ಲಿ ಗರ್ಭಿಣಿಯರು ಮತ್ತು ಜನನ ಇವರಿಗೆ ಆರೈಕೆ ಮಾಡೋದು, ನವಜಾತ ಶಿಶು ಮತ್ತು ಶಿಶುವಿನ ಸಮಗ್ರ ಆರೋಗ್ಯ ನೋಡ್ಕೊಳ್ಳೋದು, ಆಮೇಲೆ ಬಾಲ್ಯ ಮತ್ತು ಹದಿಹರೆಯದವರ ಅವರ ಬಗ್ಗೆ ಆರೋಗ್ಯ ಕಡೆ ಗಮನ ಕೊಡುವಂಥದ್ದು, ಮತ್ತೆ ಕುಟುಂಬ ಕಲ್ಯಾಣ, ಅದು ಗರ್ಭಧಾರಣೆ, ಇದಕ್ಕೆಲ್ಲ ಅದು ಯೋಜನೆ ಇದೆ. ಮತ್ತೆ ಸಾಮಾನ್ಯ ಮತ್ತು ಸಣ್ಣ ಪ್ರಮಾಣದ ಕಾಯಿಲೆಗಳಿಗೂ ಸಹ ಇಲ್ಲಿ ನೋಡಬಹುದು. ಆನಂತರ ಸಾಂಕ್ರಾಮಿಕ ರೋಗಗಳು, ಟಿಬಿ ಮತ್ತು ಕುಷ್ಠರೋಗಿಗಳಿಗೂ ಸಹ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಇದು ಇನ್ನೂ ಇದಾವೆ ಹೇಳ್ತೀನಿ. ಅದರ ಜೊತೆಗೆ ಮೂಲಭೂತ ನೇತ್ರ ಮತ್ತು ಕಿವಿ, ಮೂಗು, ಗಂಟಲು ಆರೋಗ್ಯ,
ಇವೆಲ್ಲ ಇದಾವು. ಅಂದ್ರೆ ಮೂಲಭೂತ ಸೌಕರ್ಯ ಕೊಡುವಂತದ್ದು ಏನು ಮುಖ್ಯ ಇದೆ, ಆ ಅದು ಇದೆ. ಮತ್ತೆ ಮಾನಸಿಕವಾಗಿರುವಂತವರಿಗೂ ಸಹ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಅದಕ್ಕೆ ಇದೆ, ಅವರಿಗೆ ಅವಕಾಶ ಇದೆ. ಕೇಂದ್ರದ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇಬ್ಬರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ. ಅದರಲ್ಲೂ ವಿಶೇಷವಾಗಿ ದಿನೇಶ್ ಗುಂಡೂರಾವ್ ಅವರು ಈ ಒಂದು ಆರೋಗ್ಯ ಮಂತ್ರಿಗಳಾದ್ಮೇಲೆ ಬಹುಶಃ ನನಗೇನು ಖುಷಿ ಆಗುತ್ತೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ನನಗೆ ಖುಷಿ ಇದೆ ನನಗೆ. ಯಾಕಂದ್ರೆ ಅವ್ರು ಬಂದಾಗ ಎಲ್ಲೋದ್ರು ನೋಡಿದಾಗ ಸಾಮಾನ್ಯ ಜನರಾಗಿ ಬಂದು ನೋಡಿ ನಮ್ಮ ಆಸ್ಪತ್ರೆ ನೋಡಿದಾರಲ್ಲ, ತಕ್ಷಣ ಹೇಳಿದ್ರು ಏನು ಗೋಪಾಲ್ ಕೃಷ್ಣ ಅವ್ರು ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದೀರಿ ಇದನ್ನ ನಾನು ಹೈಟೆಕ್ ಮಾಡ್ಕೊಡ್ತಾ ಹೋದ್ರೆ ಹೇಗಂತ ಕೇಳಿದ್ರು. ತಕ್ಷಣ ಅದ್ರ ಬಗ್ಗೆ ತಗೊಂಡು ಸುಮಾರು 70 ಕೋಟಿ ರೂಪಾಯಿ ರಿಲೀಸ್ ಮಾಡಕ್ಕೆ ಈಗಾಗಲೇ ಪ್ರಸ್ತಾಪನೆ ಕಳಿಸಿದ್ದಾರೆ. ಅಂದ್ರೆ ಈಗ ಸಂಪುಟ ಸಭೆಯಲ್ಲಿ ಹೋಗ್ಬಿಟ್ರೆ ಆರ್ಡರ್ ಆಗ್ಬಿಟ್ರೆ ಅದು ಮುಕ್ತಾಯ ಆದಂಗಿಲ್ಲ. ಅಲ್ಲಿವರೆಗೆ ಬಂದಿದೆ ಅಂದ್ರೆ ಅಷ್ಟು ಇದು ಮಾಡಿದ್ದಾರೆ. ಮತ್ತೆ ನೋಡಿ ದುಡ್ಡಿನ ಕೊರತೆನೆ ಮಾಡ್ಲಿಲ್ಲ. ನಮ್ಮ ಎಲ್ಲಾ ಆಸ್ಪತ್ರೆಗೆ ನೀವು ನೋಡಿದಾರಲ್ಲ ಎಷ್ಟೆಷ್ಟು ಕೋಟಿ ಕೊಟ್ಟಿದ್ದಾರೆ. ಈಗ ಒಂದೊಂದು ಆಸ್ಪತ್ರೆ 2-2 ಕೋಟಿ ರೂಪಾಯಿ ಹತ್ತತ್ರ ಕೊಟ್ಟಿದ್ದಾರೆ ಈಗೆಲ್ಲ. ಹಾಗಾಗಿ ನಮ್ಗೆ ಯಾವುದೇ ಆಸ್ಪತ್ರೆಗೆ ಇಂಥದ್ದು ಆಗ್ಬೇಕು ಅನ್ನೋದು ಯಾವ್ದು ಕೊರತೆ ಇಲ್ದಂಗೆ ನೋಡ್ಕೊಳ್ಬೇಕು ಅನ್ನೋದು ಇದು ಮಾಡಿದ್ದೀನಿ ನಾನು. ಇನ್ನೂ ಇದೆ 2 ಆಸ್ಪತ್ರೆನ ಹೈಟೆಕ್ ಮಾಡಿಬಿಟ್ಟು ಸಾರ್ವಜನಿಕರು ಇಲ್ಲಿ ಬರ್ಬೇಕು ಅನ್ನೋದು ನಮ್ಗಿದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಹಾಕಿದ್ದೀನಿ. ನನ್ನ ಒಂದು ಕನಸಿತ್ತು, ಕಾಗೋಡು ತಿಮ್ಮಪ್ಪನವ್ರ ಸಾಹೇಬರು ಏನು ಒಂದು ಸಾಗರ ಉಭಯಭಾಗ್ಯ ಆಸ್ಪತ್ರೆ ಆವರಣದ ಜನೌಷಧ ಕೇಂದ್ರ ಮುಚ್ಚಲು ಆದೇಶಿಸಿರುವ ರಾಜ್ಯ ಸರ್ಕಾರದ ನಿರ್ಧಾರ ಖಂಡಿಸಿ ಗುರುವಾರ ಬಿಜೆಪಿ ವತಿಯಿಂದ ಉಭಯಭಾಗ್ಯ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಬಿಜೆಪಿ ನಗರ ಮಂಡಲಾಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ, ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಸವಿತಾ ವಾಸು, ಪ್ರಮುಖರಾದ ಮಹೇಶ್, ಭಾವನಾ ಸಂತೋಷ್, ಶ್ರೀರಾಮ್, ವಿನೋದ್ ರಾಜ್, ಪ್ರಶಾಂತ್, ರೂಪಾ, ಪರಶುರಾಮ್, ರಮೇಶ್ ಎಚ್ಎಸ್, ಸಂತೋಷ್ ಶೇಟ್, ರಾಯಲ್ ಸಂತೋಷ್, ಭೈರಪ್ಪ ಇನ್ನಿತರರು ಹಾಜರಿದ್ದರು. ಇವತ್ತು 2 ವರ್ಷ ಸಾಧನೆಯನ್ನ ಸಮಾವೇಶಗಳನ್ನ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ. ಈ 2 ವರ್ಷಗಳು ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಬಂದಿದೆ, ಈ 2 ವರ್ಷಗಳಿಂದಲೂ ಕೂಡ ಇಡೀ ರಾಜ್ಯಕ್ಕೆ ಒಂದು ಶಾಪಗ್ರಸ್ತ ಸರ್ಕಾರವಾಗಿ ಪರಿಣಮಿಸಿದೆ. ಬಹುಶಃ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈಗ ವಿಫಲ ಆಗಿದೆ. ಇವತ್ತು ಏನು ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಕೇಂದ್ರ ಇದೆ ಅಂತಕ್ಕಂಥ ಒಂದು ಆದೇಶವನ್ನ ರಾಜ್ಯ ಸರ್ಕಾರವಾಗಿ ಬಡವರ ಹೊಟ್ಟೆಯ ಮೇಲೆ ಹೊಡಿತಕ್ಕಂಥ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಕ್ರಮ. ಯಾಕಾಗಿ ಹೇಳ್ತಕ್ಕಂಥದ್ದು ನಮ್ಮ ಪ್ರಮುಖರುಗಳು ತಿಳಿಸಿಕೊಟ್ಟಿದ್ದಾರೆ, ಮತ್ತೆ ಆ ವಿಷಯಕ್ಕೆ ನಾನು ಹೋಗಲ್ಲ. ಆದ್ರೆ ಒಂದು ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬಹುದಿತ್ತೋ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ವ್ಯತಿರಿಕ್ತವಾಗಿ ಸರ್ಕಾರ ವರ್ತನೆಯನ್ನ ಮಾಡ್ತಾ ಇದೆ. ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಇದರಲ್ಲಿ ಕೊಡಬಹುದು. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ವಿದ್ಯಾನಿಧಿ ಹೇಳ್ತಕ್ಕಂಥ ಒಂದು ಯೋಜನೆಯನ್ನ ಮಾಡಿತ್ತು. ಅದರ ಮೂಲಕ ಸ್ಕಾಲರ್ಶಿಪ್ಗಳನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇತ್ತು. ಈ ಸರ್ಕಾರ ಬಂದ ಮರುಕ್ಷಣವೇ ಆ ವಿದ್ಯಾನಿಧಿ ಯೋಜನೆಯನ್ನ ರದ್ದು ಮಾಡಿತು. ರೈತ ಸನ್ಮಾನ್ ಯೋಜನೆ ಹೇಳ್ತಕ್ಕಂಥದ್ದೇ ಅದ್ರ ಜೊತೆಗೆ 4,000 ಸೇರಿಸಿ ಈ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ತಕ್ಷಣದಲ್ಲಿ ಆ ಒಂದು ಯೋಜನೆಯನ್ನ ರದ್ದು ಮಾಡಿದ್ರು. ಆಮೇಲೆ ವಿಶೇಷ ಅನುದಾನ ಕೊಡ್ತಕ್ಕಂಥ ಯೋಜನೆ, ಆ ಯೋಜನೆಯನ್ನು ಕೂಡ ರದ್ದು ಮಾಡೋದು. ಜನರಿಗೆ ನೆರವಾಗ್ತಕ್ಕಂಥ ಯೋಜನೆಗಳನ್ನ ರದ್ದು ಮಾಡ್ತಕ್ಕಂಥ ತಮ್ಮ ಸಾಧನೆ ಹೇಳ್ತಕ್ಕಂಥ ಒಂದು ಇದನ್ನ ಇವರು ತೋರಿಸ್ಕೊಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನ ಒಟ್ಟಾರೆ ಜನಸಾಮಾನ್ಯರಿಗೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಒಂದಷ್ಟು ಯೋಜನೆಗಳನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಇವತ್ತು ಅರಾಜಕತೆ ರಾರಾಜಿಸ್ತಕ್ಕಂಥ ನೋಡ್ತಾ ಇದ್ದೀವಿ. ಇದಕ್ಕೆ ಸಣ್ಣ ಉದಾಹರಣೆ ನಿನ್ನೆ ಒಂದು ಹೃದಯ ವೈದ್ರಾವಕ ಘಟನೆ. ಬಹುಶಃ ಈ ರೀತಿಯ ಘಟನಾವಳಿಗಳು ನಡೆದಾಗ ಆ ರಾಜ್ಯ ಸರ್ಕಾರ ಯಾವ ರೀತಿ ಅದಕ್ಕೆ ಪೂರ್ವ ತಯಾರಿ ಮಾಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ಆ ಜನಸಂಖ್ಯೆಯನ್ನು ನಿಯಂತ್ರಿಸಬೇಕು, ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಪೂರ್ವ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿ ಆ ಸಂಭ್ರಮಾಚರಣೆಯನ್ನು ಆಚರಿಸಿದ್ದಾರೆ. ಇನ್ನೂ 3 ಆದ್ರೆ ಆ ವಿಜಯದ ಕ್ರೆಡಿಟ್ ತನಗೇ ಹೋಗ್ಬೇಕು. ಈ ರೀತಿಯ ಒಂದು ಮನೋಭಾವನೆಯನ್ನು ಜನರಲ್ಲಿ ಮುಟ್ಲಿಕ್ಕೆ ಈ ಸಿದ್ದರಾಮಯ್ಯ ಶಿವಕುಮಾರ್ ಪೈಪೋಟಿ ಅವರಿಬ್ಬರ ಮಧ್ಯೆ ಒಂದು ಜನ ಅಮಾಯಕರು ಬಲಿಯಾಗಿರ್ತಕ್ಕಂಥದ್ದು 12 ಜನ ಅಲ್ಲಿ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಕೆಟ್ಟ ಸಂಗತಿ ಸಂದರ್ಭದಲ್ಲಿ ಸಂಭವಿಸಿದೆ. ಸರ್ಕಾರವಾಗಿ ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಯ್ತು ಮುಖ್ಯ
ಒಳಗಡೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಆ ಕಾಂಪೌಂಡಿನ ಒಳಗಡೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಜನೌಷಧಿ ಮಳಿಗೆಯಲ್ಲಿ 70% ಇವತ್ತು ಮೆಡಿಸನ್ನು ಅತ್ಯಂತ ಕಡಿಮೆ ರೇಟ್ ಸಿಗುತ್ತೆ. ಇದು ಒಂದು ಕ್ರಾಂತಿಕಾರಕವಾದಂಥ ಪ್ರಧಾನಮಂತ್ರಿಯವರ ಆಲೋಚನೆ, ಚಿಂತನೆ. ಔಷಧಿ ಲಾಬಿ, ಡ್ರಗ್ಸ್ ಲಾಬಿ ಈ ದೇಶದಲ್ಲಿ, ಈ ವಿಶ್ವದಲ್ಲಿ ಯಾವ ರೀತಿಲಿ ಆ ಲಾಬಿ ಕಾರ್ಯ ಮಾಡುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಆ ನಡುವೆ, ಆ ಡ್ರಗ್ಸ್ ಲಾಬಿಯ ನಡುವೆ ಪ್ರಧಾನಮಂತ್ರಿಗಳು ಈ ರೀತಿಯ ಜನೌಷಧಿ ಮಳಿಗೆಗಳನ್ನ ಬಡವರಿಗೆ ಅತ್ಯಂತ ಚೀಪ್ ಆಗಿ ಮಾತ್ರೆ, ಟ್ಯಾಬ್ಲೆಟ್ಸ್ಗಳು ಸಿಗಬೇಕು ಅಂತಕ್ಕಂಥದ್ದು ಏನಿದೆ, ಇದು ಅವರ ಆ ಲಾಬಿನ ಮೆಟ್ಟಿ ಕೇಂದ್ರ ಸರ್ಕಾರ ಇವತ್ತು ತಗೊಂಡಿರ್ತಕ್ಕಂಥ ಬಹಳ ದೊಡ್ಡ ಜನೋಪಯೋಗಿ ಕಾರ್ಯಕ್ರಮ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಈ ರೀತಿ ಆಸ್ಪತ್ರೆ ಒಳಗಡೆ ಆ ಬಡವರಿಗೆ ಅವಕಾಶ ಸಿಗದೆ ಇರ್ತಕ್ಕಂಥದಕ್ಕೆ ಸಬೂಬು ಹೇಳುತ್ತೆ. ಏನ್ ಹೇಳುತ್ತೆ? ಇಲ್ಲ, ನಾವೇ ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದೀವಿ, ಉಚಿತವಾಗಿ ಕೊಡ್ತಾ ಇದ್ದೀವಿ. ಉಚಿತವಾಗಿ ಕೊಡ್ತಾ ಇರ್ಬೇಕಾದ್ರೆ ಮತ್ತೆ ಹಾಕ್ಬೇಕು, ದುಡ್ಡು ಕೊಟ್ಟು ತಗೊಳ ಅಂತದಕ್ಕೆ ಮಳಿಗೆ ಹಾಕ್ಬೇಕು, ಹಾಗಾಗಿ ಹೊರಗಡೆ ಅವ್ರು ಬೇಕಾದ್ರೆ ಹಾಕೊಳ್ಳಿ ಅಂತ. ಆದ್ರೆ 1100ಕ್ಕಿಂತ ಹೆಚ್ಚು ಔಷಧಿಗಳು ಇಲ್ಲಿ ಇರ್ಬೇಕು ಆಸ್ಪತ್ರೆಯಲ್ಲಿ. ಅವರು ಗುರುತು ಮಾಡಿದ ಔಷಧಿಗಳು 1100ಕ್ಕಿಂತ ಟ್ಯಾಬ್ಲೆಟ್ಸ್ ಔಷಧಿಗಳು 1100ಕ್ಕಿಂತ ಹೆಚ್ಚು ಗುರುತು ಮಾಡಿದ್ದಾರೆ. ಅಷ್ಟು ಇರ್ಬೇಕು ಹಾಸ್ಪಿಟಲ್, ಯಾವಾಗಲೂ ಸ್ಟಾಕ್ ಇರ್ಬೇಕು. ಆದ್ರೆ ಇಲ್ಲಿ ಎಷ್ಟು ಸ್ಟಾಕ್ ಇದೆ ಮಾಡಲೇ ಇಲ್ಲ. ಮಾಡಿದ್ರೆ ಮಾಡ್ಬೋದಿತ್ತು. ನಮ್ಮ ಹರೀಶು ಅಷ್ಟೇನೆ, ಖಾಸಗಿ ಪ್ರಾಕ್ಟೀಸ್ ಇಲ್ಲ. ಅಂದ್ರೆ ಇಲ್ಲೇನೆ ಬಂದಂತವರಿಗೆ ಒಳ್ಳೆ ಡಾಕ್ಟರ್ಗಳು ಸಿಕ್ಕಿದ್ದಾರೆ. ಹಿಂದೆ ಹಿರಿಯರು ತಂದು ಹಾಕಿದ್ದಾರೆ, ಹಿಂದಿನ ಶಾಸಕರುಗಳು ಒಳ್ಳೊಳ್ಳೆ ಡಾಕ್ಟರ್ಗಳನ್ನು ತಂದು ಹಾಕಿದ್ದಾರೆ. ಆದ್ರೆ ಅವರಿಂದ ಸೇವೆ ಪಡಿಬೇಕಲ್ಲ, ಅವ್ರ ಹತ್ರ ದುಡ್ಡು ಅವತ್ತು ತಿಂಗಳಿಗೆ 1 ಲಕ್ಷ ತಗೋ, 50,000 ತಗೋ, ಎಲ್ಲಿಂದ ತರೋದು? 1 ಲಕ್ಷ ಒಬ್ಬೊಬ್ಬ ಡಾಕ್ಟರ್ಗೆ ಫಿಕ್ಸ್ ಮಾಡ್ಬಿಟ್ರೆ ಅವ್ರು ಏನ್ ಮಾಡ್ಬೇಕು? ಬಡವ್ರ ಹತ್ರನೇ ಕೀಳೋ ಪ್ರಯತ್ನ ಮಾಡ್ಬೇಕು. ಅದು ಆಗ್ಬಾರ್ದು. ನಮ್ಮ ಚುನಾಯಿತ ಪ್ರತಿನಿಧಿಗಳು ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಆಸ್ಪತ್ರೆಗಳನ್ನು ಹಿಂಡೋ ಕೆಲಸ ಮಾಡಬಾರ್ದು. ಒಬ್ಬ ಡಾಕ್ಟರ್ ತಂದು ಹಾಕಕ್ಕೆ 20 ಲಕ್ಷ 30 ಲಕ್ಷ. ಇಲ್ಲೊಂದು ಡಾಕ್ಟರ್ ತಂದು ಖಾಲಿ ಇದೆಯಲ್ಲ, ಆ ಖಾಲಿ ಪೋಸ್ಟಿಗೆ ಬರ್ತೀನಿ ಅಂದ್ರೆ 20 ಲಕ್ಷ ತೆಗಿ, 30 ಲಕ್ಷ ತೆಗಿ. ಏಜೆಂಟ್ಗಳು ಫಿಕ್ಸ್ ಆಗ್ಬಿಟ್ಟಾರೆ, ಒಂದೊಂದಕ್ಕೆ ಒಂದೊಂದು ಹುಡುಗಿ ಕೊಟ್ಬಿಟ್ಟಿದ್ದಾರೆ. ಆಸ್ಪತ್ರೆ ಹುಡುಗಿ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಡಾಕ್ಟರ್ಗಳನ್ನೆಲ್ಲ ಹುಡುಕಿಯವರು, ಕೆಲವರು ಡಾಕ್ಟರ್ ಇದ್ದಾರೆ ಹೇಳಿ, ಕೆಲವರು ಡಾಕ್ಟರ್ ಇದ್ದಾರೆ ಹೇಳಿ. ಎಷ್ಟು? 30, ಎಷ್ಟು? 40. ಇದು ಒಬ್ಬೊಬ್ಬರನ್ನ ಏಜೆಂಟ್ ಅನ್ನು ಬಿಟ್ಬಿಟ್ಟಿದ್ದಾರೆ. PWD ಇಲಾಖೆಗೆ ಒಬ್ಬರು ಬಿಟ್ಟಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಬ್ಬರು ಬಿಟ್ಟಿದ್ದಾರೆ, ನಗರಸಭೆಗೆ ಒಬ್ಬರು ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಇವನ್ನೆಲ್ಲ ನಗರಸಭೆ ಅವ್ರದ್ದು ಬಹಳ ಚೆನ್ನಾಗಿದೆ. ನಗರಸಭೆ ಜವಾಬ್ದಾರಿ ಕೊಟ್ಟವರು ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಹುಡುಕ, ಎಲ್ಲೆಲ್ಲಿ ಸರ್ಕಾರಿ ಜಾಗ ಹುಡುಕಿ ಅದೊಂದು ಹಳೆದೊಂದು 2-3 ಆದೇಶ ಇದೆ, 3 ರೂಪಾಯಿ 4 ರೂಪಾಯಿ ಕೊಡೋದು. ಎಂತದದು? ಅಲ್ಲ ರೀ, ಸರ್ಕಾರಿ ಜಾಗನ ಸೇಲ್ ಸರ್ಟಿಫಿಕೇಟ್ ಹೆಸರಿನಲ್ಲಿ ಸೇಲ್ ಮಾಡೋದು, ವ್ಯಾಪಾರ ಕೂತ್ಬಿಟ್ಟಿದ್ದಾರೆ. ನಮ್ಮ ಆವಿನಹಳ್ಳಿ ಹೋಗೋ ರಸ್ತೆಯಲ್ಲಿ ಒಂದು 150 ಅಡಿ ಆಗಲ್ಲ, 150 ಅಡಿ ಉದ್ದ ಹಳೆ ಗ್ಯಾಸ್ ಏಜೆನ್ಸಿ ಎದುರುಗಡೆ ಇರೋ ಜಾಗ ಯಾರಿಗ ಸೇಲ್ ಸರ್ಟಿಫಿಕೇಟ್ ಮಾರಿ ಆಗ್ತಿದೆ. ಅವರು ಪತ್ರಿಕೆ ಅವ್ರಿಗೆ ಬೆದರಿಸ್ತಾರೆ. ಈಗ ಮೀಡಿಯಾದವ್ರು ಪಾಪ ಏನೋ ಬರೆದ್ರು ಅಂತ ಹೇಳಿ ಅವ್ರನ್ನ ಹೆದರ್ಸೋದು, ಬೆದರ್ಸೋದು, ಕಣ್ಬಿಟ್ಟು ಹೆದರ್ಸೋದು, ಹೋದಲ್ಲಿ ಬಂದಲ್ಲಿ ಹೆದರ್ಸೋದು. ಅವ್ರ ಪತ್ರಿಕೆಯಲ್ಲಿ ಬರ್ದಿದ್ದಾರೆ ಈ ಸೇಲ್ ಸರ್ಟಿಫಿಕೇಟ್ ಹಗರಣ. ಆಮೇಲೆ ಮಂಕೋಡ್ ಸರ್ವೆ ನಂಬರ್ 12 59 ಎಕರೆ ಸರ್ಕಾರಿ ಜಾಗನ ಪರಿವರ್ತನೆ ಮಾಡಿಸ್ಕೊಳ್ತಿರೋ ಸರ್ಕಾರಿ ಜಾಗನ, ತಾವು ಹೊಡ್ಕಳ ತಿನ್ನಕ್ ಹೊಂಟಿರೋ ಸರ್ಕಾರಿ ಜಾಗನ ಅದನ್ನ ಬರದ್ರು ಅಂತ ಹೇಳಿ ಈ ರೌಡಿಸಮ್ ಮಾಡೋದು, ಈ ಭೂ ಮಾಫಿಯಾದವ್ರು ಹೆದರ್ಸಕ್ ಹೋಗೋದು, ಮೀಡಿಯಾದವ್ರನ್ನ ಹೆದರ್ಸಕ್ ಹೋಗೋದು, ಜನರನ್ನ ಹೆದರ್ಸಕ್ ಹೋಗೋದು, ಇಲಾಖೆ ಅಧಿಕಾರಿಗಳನ್ನ ಹೆದರ್ಸಕ್ ಹೋಗೋದು, ಹೋರಾಟಗಾರರನ್ನ ಹೆದರ್ಸಕ್ ಹೋಗೋದು, ಬೆದರ್ಸೋದು. ಹಣ ಆಗ್ಬಿಟ್ಟಿದೆ, ದುಡ್ಡು ಆಗ್ಬಿಟ್ಟಿದೆ. ಶಾಸಕ ನನ್ನ ಜೊತೆಗಿದ್ದಾರೆ ಅನ್ನೋ ಅಹಂಕಾರ, ಆಡಳಿತ ಪಕ್ಷ ನನ್ನ ಜೊತೆಗಿದೆ ಅನ್ನೋ ಅಹಂಕಾರ. ಹಾಗಾಗಿ ಇವೆಲ್ಲವೂ ಸಹಿತ ಸಮಗ್ರವಾದಂತ ತನಿಖೆ ಆಗಬೇಕಾಗಿದೆ. ಇವೆಲ್ಲವೂ ತನಿಖೆ ಆಗಿ ಇವತ್ತು ಜನರಿಗೆ ನ್ಯಾಯ ಸಿಗಬೇಕಾಗಿದೆ. ಆ ಜನರಿಗೆ ನ್ಯಾಯ ಸಿಗದವರಿಗೂ ಸಹಿತ ಮುಂದಿನ ದಿವಸದಲ್ಲಿ ಹೋರಾಟ ಮಾಡತಕ್ಕಂಥದ್ದು ಅನಿವಾರ್ಯ ಆಗಿದೆ. ಯಾವುದೇ ಕಾರಣದಿಂದ ಸಹಿತ ಜನೌಷಧಿ ಕೇಂದ್ರವನ್ನ ಬದಲಾವಣೆ ಮಾಡಬಾರ್ದು, ಬಡವರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದಿದ್ರೆ ಬದಲಾವಣೆ ಮಾಡಬಾರದು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಜೊತೆಗೆ ನಮ್ಮ ಶಾಸಕರು ನಮ್ಮ ಲೋಕಸಭಾ ಸದಸ್ಯರನ್ನು ಟೀಕೆ ಮಾಡೋದಂದ್ರೆ ಬಹಳ ಖುಷಿಯಾಗುತ್ತೆ.
ಲೋಕಸಭಾ ಸದಸ್ಯರನ್ನ ಏನು ಬಸ್ ಸ್ಟ್ಯಾಂಡ್ ಆಗುವಂತೆ ಅದರಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಯಡಿಯೂರಪ್ಪನವರು, ರಾಘವೇಂದ್ರ ಅವರು ಎಷ್ಟು. ಎಲ್ರಿಗೂ ನಮಸ್ಕಾರ. ನಮ್ಮ ಈ ಒಂದು ಪಕ್ಷದ ನಾಯಕರಾದಂತಹ ಗಣೇಶ್ ಪ್ರಸಾದ್ ಅವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸ್ತರದ ನಾಯಕರೇ ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಹಾಗೂ ಮಾಧ್ಯಮಗಳು ಎಲ್ಲರೂ ಕೂಡ ಈ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಏನಂತಂದ್ರೆ ಜನೌಷಧಿ ಕೇಂದ್ರ ನಮ್ಮ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿಯ ಒಂದು ವಿಶೇಷವಾದಂತಹ ಕೊಡುಗೆಯಾಗಿ 2008ರಲ್ಲಿ ಈ ಒಂದು ಜನೌಷಧಿ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಆ ಒಂದು ಕೇಂದ್ರದಿಂದ ಸಾವಿರ ರೂಪಾಯಿಗೆ ಸಿಗ್ತಕ್ಕಂಥ ಮೆಡಿಸಿನ್ ಏನಿದೆ ಅದು 100 ರೂಪಾಯಿಗೆ ಸಿಕ್ಕಿತ್ತು. ಅಂದ್ರೆ ಬಡವರಿಗೆ, ಕೆಳಮಟ್ಟದ ಜನರಿಗೆ ಈ ಅನುಕೂಲವನ್ನ, ಅವರು ಉಪಯೋಗವನ್ನ ಇದುವರೆಗೂ ಕೂಡ ಅವರು ಪ್ರಯೋಜನವನ್ನ ಪಡಿತಾ ಇದ್ದಾರೆ. ಈ ಒಂದು ಸರ್ಕಾರದಿಂದ ಆದಂತಹ ಒಳ್ಳೆಯ ಕಾರ್ಯಗಳಿಗೆ ಈಗ ಬಂದಿರತಕ್ಕಂತಹ ರಾಜ್ಯ ಸರ್ಕಾರದ ನಾಯಕರುಗಳು ಯಾಕೆ ಈ ರೀತಿಯಾಗಿ ಬಡವರಿಗೆ ಆಗ್ತಕ್ಕಂತಹ ತೊಂದರೆ ಅಂದ್ರೆ ಬಡವರಿಗೆ ಆಗುವ ಒಂದು ಅನುಕೂಲವನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂತಹ ಜನೌಷಧಿ ಕೇಂದ್ರವನ್ನ ಬೇರೆ ಕಡೆಗೆ ತೆರವು ಮಾಡಿಸ್ಬೇಕು ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಖಂಡಿತವಾಗಿ ಇದು ನಮ್ಮ ಎಲ್ಲಾ ಭಾರತೀಯ ಜನತಾ ಪಾರ್ಟಿ ಇದನ್ನ ಖಂಡಿಸ್ತದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೇವೆ. ಇಂಧನ ರಹಿತ ಪರಿಸರ ಸ್ನೇಹಿ ವಾಹನಗಳ ಅಗತ್ಯ ಹೆಚ್ಚು ಇದೆ. ಹೆಚ್ಚುತ್ತಿರುವ ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಸರ್ಕಾರದ ಜೊತೆ ನಾವು ಕೈಜೋಡಿಸಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಚೇತನ್ ಉದ್ಯೋಗ್ ವತಿಯಿಂದ ಬುಧವಾರ ಟಿವಿಎಸ್ ಐಕ್ಯೂಬ್ ಎಲೆಕ್ಟ್ರಾನಿಕ್ ದ್ವಿಚಕ್ರ ವಾಹನವನ್ನು ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಉಪಾಧ್ಯಕ್ಷೆ ಸವಿತಾ ವಾಸು, ಟಿವಿಎಸ್ ಸಂಸ್ಥೆಯ ಮುಖ್ಯಸ್ಥ ಕೆಎಚ್ ಜ್ಞಾನೇಶ್ವರಪ್ಪ, ಸುಬ್ಬಣ್ಣ, ಅನುಷಾ, ಲೋಹಿತ್, ಮಧುಮಾಲತಿ, ಗುರು ಕಾಗೋಡು, ಗುಂಡಾಲಿ ಬಸವರಾಜ್, ಕೃತಿ, ಯಶವಂತ್ ಇನ್ನಿತರರು ಹಾಜರಿದ್ದರು. ಎಲ್ಲ ಕುಟುಂಬಸ್ಥರು ಮತ್ತೆ ಸೇರಿ ಬಹಳ ಖುಷಿ ಆಗುತ್ತೆ. ಬಹುಶಃ ಟಿವಿಎಸ್ ಆ ಕಾಲದಲ್ಲಿ ನನಗೆ ಹೇಳ್ತಾ ಇದ್ರು 38 ವರ್ಷಗಳ ಹಿಂದೆ ನಾನು ಸ್ಥಾಪನೆ ಮಾಡಿದೆ ಅಂತ ಹೇಳಿ. ಆ ನಂತರ ಬಹುಶಃ ಆವಾಗ ಅವ್ರ ಹೆಸರು ಟಿವಿಎಸ್. ಆ ನಂತರ ಇದು ಬಹಳ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರು ಯಾವುದೇ ಕೆಲಸ ಮಾಡಿದ್ರೆ ಅದನ್ನ ಕರೆಕ್ಟಾಗಿ ಸ್ವಚ್ಛವಾಗಿ ಬಹಳ ಚಂದಾಗಿ ನಡ್ಸ್ಕೊಂಡು ಹೋಗೋದಿದ್ರೆ ಅದು ಜ್ಞಾನೇಶ್ವರನವ್ರು ಮಾಡ್ತಾರೆ ಅನ್ನೋದು ಇಡೀ ಸಾಗರದ ಜನತೆಗೂ. ಪ್ರಾಮಾಣಿಕ ವ್ಯಕ್ತಿ, ಮತ್ತೆ ಯಾವುದೇ ಇದಿಲ್ಲ ಅವರಲ್ಲಿ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿರುವಂತ ಈ ಸಂಸ್ಥೆ ಇಷ್ಟು ವರ್ಷಗಳ ನಡೆದಿರೋದು ಬಹಳ ಖುಷಿ ಆಗುತ್ತೆ. ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಅವ್ರಿಗೆ ಅವಾರ್ಡ್ ಸಿಕ್ಕಿತ್ತಂತೆ. ಇಡೀ ದೇಶದಲ್ಲಿ ಒಂದು ತಾಲೂಕಲ್ಲಿ ಇಷ್ಟೊಂದು ಗಾಡಿ ಮಾಡಿದ್ದು ಯಾರು ಇಲ್ಲ ಅಂತೇಳಿ 1 ತಿಂಗಳಲ್ಲಿ 2,000 ಗಾಡಿಯನ್ನು ಮಾರಿ ಅವರಿಗೆ ಅವಾರ್ಡ್ ಸಿಕ್ಕಿದೆ ಅಂತ. ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಅವಾರ್ಡ್ ಸಿಕ್ಕಿದೆ ಅಂತ ಹೇಳಿದ್ರೆ ಇದು ಸಾಮಾನ್ಯ ವಿಚಾರವಲ್ಲ. ಇದು ಯಾವುದೇ ಒಂದು ಉದ್ಯೋಗ ಮಾಡ್ಬೇಕಾದ್ರೆ ಆ ಉದ್ಯೋಗದ ಕಡೆ ಹೆಚ್ಚು ಗಮನ ಹಚ್ಚಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಅದನ್ನು ಬಿಟ್ಟು ಬೇರೆಯವ್ರ ಕೈ ಕೊಟ್ಟು ಹೋಗಿ ಇನ್ನೊಬ್ರು ಮಾಡಿದ್ರೆ ಆ ಉದ್ಯೋಗ ಉಳಿಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಹಳ ಖುಷಿ ಆಯ್ತು. ಇವತ್ತು ನೂತನವಾದಂತ ಗಾಡಿಯನ್ನ ನಾವು ಮತ್ತು ಮೈತ್ರಿ ಪಾಟೀಲ್ ಅವರು ಅದು ಉದ್ಘಾಟನೆ ಮಾಡಿದ್ದೀವಿ. ಇಲ್ಲಿ ಇವತ್ತು ಹೇಳಿದ್ರು ಪರಿಸರ ಪ್ರೇಮಿಗಳಿಗೆ ಖುಷಿ ಆಗುತ್ತೆ. ಇದು ಒಂದೇ ಅಲ್ಲ, ಪರಿಸರ ಪ್ರೇಮಿಗಳಿಗೆ ಮಾತ್ರ ಅಲ್ಲ, ಈ ದೇಶದಲ್ಲಿ ಇನ್ನು ಮುಂದೆ ನಾವು ಈ ತರ ಎಲೆಕ್ಟ್ರಿಕ್ ಗಾಡಿಗಳನ್ನೇ ನಾವು ಮಾಡಬೇಕು. ಯಾಕಂದ್ರೆ ಇವತ್ತು ಬೆಂಗಳೂರಂತ ನಗರದಲ್ಲಿ ನಿಮ್ ನಂಬ್ತಿರೋ ನಂಬಲ್ಲ, ಒಂದೊಂದು ಏರಿಯಾದಲ್ಲಿ 71% ಪೊಲ್ಯೂಷನ್ ಇದೆ. 45ರಿಂದ 71% ಪೊಲ್ಯೂಷನ್ ಇದೆ ಅಂತ ಹೇಳಿದ್ರೆ ನೀವು ಅಲ್ಲಿ ಹೇಗೆ ಬದುಕ್ತೀರಿ ಅನ್ನೋದು ಯೋಚನೆ ಮಾಡ್ಬೇಕು ಈ ದೇಶದಲ್ಲಿ. ಅದರಲ್ಲೂ ಡೆಲ್ಲಿ ಅಂತ ಮಹಾನಗರದಲ್ಲಿ ಯಾರು ಹೋಗ್ಲಿಕ್ಕೆ ತಯಾರಿಲ್ಲ, ಎಲ್ಲರೂ ಈಗ ವಾಪಸ್ ಬರ್ತಾರೆ. ಕಾರಣ ಅಷ್ಟು ಪೊಲ್ಯೂಷನ್ ಇದೆ ಅಲ್ಲಿ. ಅಲ್ಲಿ ಬದುಕಲಿಕ್ಕೆ ಕಷ್ಟ ಆಗುವಂತ ಪರಿಸ್ಥಿತಿ ಒಂದೊಂದ್ಸರಿ ಬರುತ್ತೆ. ಅದರಿಂದ ಅಂತ ಒಂದು ವ್ಯವಸ್ಥೆಯನ್ನ ಡೆಲ್ಲಿ ಸರ್ಕಾರವನ್ನು ಸಹ ಅಲ್ಲಿ ಕಡಿವಾಣ ಹಾಕಿ ಈ ಸರಿ ಬೇರೆ ಬೇರೆ ಅದನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾದ ಎಲೆಕ್ಟ್ರಿಕ್ ವಾಹನಗಳನ್ನ ಈ ದೇಶದಲ್ಲೇ ಮಾಡಬೇಕು ಅಂತ ಹೇಳಿ ಮುಂದೆ ಇದೆ ಅಂತ ಹೇಳಿ ಚಿಂತನೆಗಳು ಇದೆ. ಮುಂದಿನ ನಿರ್ಧಾರಗಳನ್ನ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಏನ್ ಮಾಡ್ತೀರಿ, ಈ ಕೋರ್ಟು ಕಟ್ಟಲೆಗಳು ಇರೋದ್ರಿಂದ ಯಾವುದೇ ಕೆಲಸ ಹೋದ್ರು ಅವು ಹಿಂಗೆ ಹೋಗ್ತಾ 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 ಇರುತ್ತೆ. ಇದೊಂದು ಬಿಟ್ರೆ ಬಹುಶಃ ಉತ್ತಮವಾಗಿ ಬಹಳ ಚೆನ್ನಾಗಿದೆ ಗಾಡಿ ನೋಡ್ಲಿಕ್ಕೆ. ಟಿವಿಎಸ್ ಅಂದ್ರೆ ಅವ್ರದ್ದು ಗಾಡಿ ತುಂಬಾ ಚೆನ್ನಾಗಿರ್ತದೆ. ಇನ್ನು ಯಾವ್ಯಾವ್ದೋ ಲೋಕಲ್ ಎಲ್ಲ ಮಾಡಿ ತಗೊಂಡ್ಬಿಟ್ರೆ ಅದು ಕಷ್ಟ. ಅದು ಮತ್ತೆ ಅರ್ಧ ದಾರಿಯಲ್ಲೇ ನಿಂತು ಹೋಗ್ಬಿಡ್ತಾವ. ಈ ಕಂಪನಿ ಗಾಡಿ ತಗೋಬೇಕು. ಯಾವಾಗಲೂ ಅಷ್ಟೇ ಕಂಪನಿ ಗಾಡಿ ತಗೊಂಡ್ರೆ ಅದಕ್ಕೆ ಒಂದು ಬೆಲೆ ಇರುತ್ತೆ, ಗ್ಯಾರಂಟಿ ಇರ್ತದೆ. ಮತ್ತೆ ನೋಡಿ ಅದಕ್ಕೆ ಸರ್ವಿಸ್ ಬೇರೆ ಇದೆ. ಸರ್ವಿಸ್ ಎಲ್ಲೂ ಸರ್ವಿಸ್ ಇಲ್ಲಂತೆ, ಇವರಲ್ಲಿ ಸರ್ವಿಸ್ ಇದೆ.
ಹಾಗಾಗಿ ಗಾಡಿನ ಧೈರ್ಯವಾಗಿ ತಗೊಳ್ಬೋದು. ಸಾಗರದ ಜನತೆಗೆ ಇದೊಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ನಿಮ್ಮ ಕಂಪನಿಗೂ ಮತ್ತು ಈ ಚೇತನ್ ಉದ್ಯೋಗ ಕಂಪನಿ ಬಹಳ ಎತ್ತರಕ್ಕೆ ಬೆಳಿಬೇಕು ಜನಚನ. ನಿಮ್ಮೆಲ್ಲರ ಒಂದು ಹಿರಿತನಕ್ಕೆ ಈ ಕಂಪನಿ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿದೆ. ನಾನು ಸಹ ಈ ಸಂದರ್ಭದಲ್ಲಿ ನಿಮಗೆ ಶುಭಾಶಯ ಕೋರ್ತೇನೆ. ಸಾಗರದ ಜನತೆಗೆ ಇಂಥ ಒಂದು ವ್ಯವಸ್ಥೆ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ಇದೊಂದೇ ಅಲ್ಲ, ಇವರು ಬರೀ TVS ಜ್ಞಾನೇಶಣ್ಣ ಅಂತ ಮಾತ್ರ ಅಲ್ಲ, ಪಟಾಕಿಯಲ್ಲೂ ಇಡೀ ಜಿಲ್ಲೆಯಲ್ಲೇ ಫಸ್ಟ್ ಇದ್ದಾರೆ ಅವರು. ಪಟಾಕಿ ಅಂದ್ರೆ ಅವ್ರು ಕೊಡೋದು ಏನು, ಅವ್ರು ಹೋಲ್ಸೇಲ್ ಡೀಲರ್ ಅಲ್ಲಿ ಅದರಲ್ಲಿ ನಂಬರ್ 1 ಇದ್ದಾರೆ, ಅದರಲ್ಲೂ ನಂಬರ್ 1 ಇದ್ದಾರೆ. ಅದು 50. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು. ಪರಿಸರ ಸಂರಕ್ಷಿಸಿಕೊಳ್ಳುವುದರಿಂದ ನಮ್ಮ ಆರೋಗ್ಯವನ್ನು ನಾವು ರಕ್ಷಣೆ ಮಾಡಿಕೊಂಡಂತೆ ಆಗುತ್ತದೆ ಎಂದು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಿಳಿಸಿದರು. ಸಾಗರದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಗುರುವಾರ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಸಿ ನೆಡುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಚಂದ್ರಶೇಖರ್, ಶಾಂತಮೂರ್ತಿ, ತೋಯಜಾಕ್ಷಿ, ಜಗನ್ನಾಥ್ ಇನ್ನಿತರರು ಹಾಜರಿದ್ದರು. ಮಾಡ್ತಕ್ಕಂಥ ಒಂದು ಈ ಅಂಶಗಳು ಅದರಲ್ಲಿ ಕೆಮಿಕಲಲ್ಲಿ ದ್ರಾವಣಗಳಲ್ಲಿ ಸೇರ್ಕೊಳ್ತವೆ. ಆ ದ್ರಾವಣಗಳು ನಮ್ಮ ದೇಹದಲ್ಲಿ ಸೇರಿಕೊಂಡಾಗ ನಂತರ ಅದು ಬ್ಲಡ್ ಸ್ಟ್ರೀಮ್ಗೆ ವೇನ್ ಮುಖಾಂತರ ಹೋಗಿ ಅಲ್ಲಿ ನಮ್ಮ ದೇಹದಲ್ಲಿ ಪ್ಲಾಸ್ಟಿಕ್ ಅಂಶಗಳು ಉಳ್ಕೊಳ್ತವೆ. ಇದರಲ್ಲಿ ಏನು ಹೇಳಿಕೊಟ್ಟಿದ್ದೀನಿ ನಮಗೆ ಅಂತ ಬೇಸಿಕ್ ಪ್ಲಾಸ್ಟಿಕ್ ಅಂದರೆ ಈಗ ನಾವು ಕಾಣ್ತಕ್ಕಂಥದ್ದು ಬರೀ ವಾಟರ್ ಬಾಟ್ಲೆಲ್ಲ ಇದು ಮಾತ್ರ ಅಲ್ಲ. ಮೇಜರ್ಲಿ ನಾವು ಪ್ಲಾಸ್ಟಿಕ್ನ ಎಲ್ಲೆಲ್ಲಿ ಅವಾಯ್ಡ್ ಮಾಡಬೇಕು ಅಂದರೆ, ಎಲ್ಲೆಲ್ಲಿ ನೀವು ಹೀಟನ್ನ ಅಂದರೆ ತುಂಬ ಅತಿ ಉಷ್ಣಾಂಶ ಹೊಂದಿರತಕ್ಕಂಥ ಕನ್ಸ್ಯೂಮೇಬಲ್ಸ್ ಅಂದರೆ ಸೇವನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಊಟ ಮಾಡ್ತಕ್ಕಂಥದ್ದಾಗಲಿ ಅದರಲ್ಲಿ ಏನು ನಾವು ಬಳಸ್ತೀವಲ್ಲ ಅದರಿಂದ ನೀವು ಹೆಚ್ಚು ಹುಷಾರಾಗಿರ್ಬೇಕು. ಅದಕ್ಕೆ ಅಡ್ವಾನ್ಸ್ಡ್ ಕಂಟ್ರೀಸಲ್ಲೆಲ್ಲ ಇವಾಗ ಪ್ಲಾಸ್ಟಿಕ್ ಫ್ರೀ ಅಂತ ಮಾಡ್ತಾ ಇದ್ದಾರೆ, ಇಲ್ಲ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂತ ಮಾಡ್ತಾರೆ. ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂದರೆ ಇಂತಿಷ್ಟು ಟೆಂಪ್ರೇಚರ್ಗಿಂತ ದಾಟಿ ಹೋದರೆ ಆ ಟೆಂಪ್ರೇಚರ್ನು ಕೂಡ ವಿಸ್ಟ್ಯಾಂಡ್ ಮಾಡ್ತಕ್ಕಂಥ ಪ್ಲಾಸ್ಟಿಕ್. ಆ ಪ್ಲಾಸ್ಟಿಕ್ನ ಬಳಕೆ ಮಾಡ್ತಾ ಇದ್ದಾರೆ ಮುಂದುವರೆದ ದೇಶಗಳಲ್ಲಿ. ರೀಸೈಕಲ್ ಆಗ್ತಕ್ಕಂಥದ್ದು, ಈ ರೀಸೈಕ್ಲಿಂಗ್ ಅನ್ನೋ ವಿಚಾರ ಬಂದರೆ ಅಗೇನ್ 2-3 ಅಂಶಗಳು ಬರ್ತವೆ. ಈಗ ರೆಗ್ಯುಲರ್ ಪ್ಲಾಸ್ಟಿಕ್ಕು ಅಂಡರ್ ಸರ್ಟನ್ ಮೈಕ್ರಾನ್ಸ್, ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 40 ಮೈಕ್ರಾನ್ಗಿಂತಲೂ ಜಾಸ್ತಿ ಇದು ಪ್ಲಾಸ್ಟಿಕ್ನ ಬಳಸ. ಸಾಗರ ಬ್ಲಾಕ್ ಕಾಂಗ್ರೆಸ್ ಮಾಧ್ಯಮ ಪ್ರತಿನಿಧಿಯಾಗಿ ಸತ್ಯನಾರಾಯಣ್ ಕೆಬಿ ಅವರನ್ನು ನೇಮಕ ಮಾಡಲಾಗಿದೆ. ಶಾಸಕ ಗೋಪಾಲಕೃಷ್ಣ ಬೇಳೂರು ಆದೇಶದ ಮೇರೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಅವರು ಸತ್ಯನಾರಾಯಣ್ ಕೆಬಿ ಅವರನ್ನು ನೇಮಿಸಿ ಆದೇಶ ಹೊರಡಿಸಿದ್ದಾರೆ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.